ಲಕ್ಷ್ಮಿ ಅಕ್ಕ ಚಿತ್ರಾನ್ನ ತಿನ್ಬಿಟ್ಟು ಒಂದು ಲೋಟ ಮಜ್ಜಿಗೆ ಕುಡಿ. ಜಾನಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕುಡಿತೀನಿ. ಸಖತ್ ಬಿಸಿಲೈತೆ ಒಂದು ಸ್ವಲ್ಪ, ಆಮೇಲೆ ದೇಹ ಜಾಸ್ತಿ ಉಷ್ಣ ಆಗ್ಬಿಟ್ಟತು. ಮಜ್ಜಿಗೆ ಕುಡಿತಾ ಇರೋ ದಿನ ಒಂದೊಂದು ಲೋಟ ಮಾಡ್ಕೊಡ್ತೀನಿ. ಲಕ್ಷ್ಮಿ ಹೇಳ್ರಿ ಬಾವಾ, ಮಜ್ಜಿಗೆ ಕುಡೀರಿ ನೀವು ಒಂದು ಲೋಟ. ಕುಡಿತೀನಿ. ಒಂದೆರಡು ವಾಟರ್ ಕ್ಯಾನ್ಗೆ ಹಾಕೊಟ್ಬಿಡಮ್ಮ ನನಗೆ. ಹೊಲ್ತಕ್ಕೆ ತಗೊಂಡು ಹೋಗ್ತೀರಾ? ನಾವು ಒಂದೆರಡು ವಾಟರ್ ಕ್ಯಾನ್ಗೆ ಹಾಕೊಂಡು ಹೋಗೋಣ ಅಂತಾನೆ ಮಾಡ್ತಾ ಇದ್ದೀನಿ ಕಣ್ ಬಾಬಾ. ಎಲ್ಲ ಆಸ್ಪತ್ರೆಗೆ ತಗೊಂಡು ಹೋಗ್ತೀರೇನಮ್ಮ? ಬಾವಾ, ಹೋಗಿ ಬರ್ತೀವಿ. ಎಷ್ಟೊತ್ತು ಆಡ್ತೀರಿ? ಒಂದು 2 ಗಂಟೆ ಹಂಗೆ ಹೋಗ್ತೀವಿ. ನಾನೇನು ಬರಲ್ಲ ಲಕ್ಷ್ಮಿ. ಬೇಡ ತಡೀರಿ, ಇನ್ನೂ ಡಾಕ್ಟ್ರ್ ಏನು ಹೇಳಿಲ್ಲ. ಅಕಸ್ಮಾತ್ ಏನಾನ ಕರೆಸ್ರಿ ಅಂದರೆ ಅವಾಗ ಬರೀವ್ರಂತೆ. ಅಲ್ಲ, ಇವಾಗ ನೀವು ಇಬ್ಬರು ಹೋಗ್ತಿದ್ದೀರಲ್ಲ, ಅದಕ್ಕೆ ಬರೋಣ ಅಂತ ಕೇಳಿದೆ. ಇಲ್ಲ ಕಣ್ ಬಾಬಾ, ವಸಂತಿ ಅಕ್ಕ ಬರ್ತಾರೆ. 3 ಜನನು ಹೋಗ್ತೀವಿ. ವಸಂತಮ್ಮನು ಬರ್ತದ, ಹಂಗಾರೆ ಹೋಗ್ರಿ. ಬಾಬಾ, ಚಿತ್ರಾನ್ನ ಐತೆ, ಮಧ್ಯಾಹ್ನಕ್ಕೆ ಅನ್ನ ಸಾರು ಮಾಡಿಕ್ಕಿದ್ದೀವಿ, ಮಜ್ಜಿಗೆ ಅವೇ. ಊಟ ಮಾಡ್ಕೊಳ್ರಿ. ಅಕಸ್ಮಾತ್ ಹೊಲ್ತಾಗಿದ್ದ ಬಂದ್ರಿ ಅರಿ ಎತ್ತೋದ್ರು. ಬಂದವನ್ ಕಣಮ್ಮ ಅವನು. ಲಕ್ಷ್ಮಿ ಬಾಯ್ ಇಲ್ರಿ ಅಷ್ಟು. ಜಾನಕಿ ನೀನು ಊಟ ಮಾಡ್ಕೊಂಬಿಡು. ಬರ್ತೀನಿ ಅಂದ್ರೆ ಅಷ್ಟು. ಆಯ್ತು ಹೋಗಕ್ಕ. ಆಮೇಲೆ ವಾಟರ್ ಕ್ಯಾನ್ಗೆಲ್ಲ ಹಾಕ್ಕೊಂಬಿಟ್ಟು ರೆಡಿ ಆಗಿರು. ಇನ್ನೆಷ್ಟೊತ್ತು ಹೋಗಕ್ಕ ಆಗವೇ ಮಜ್ಜಿಗೆ? ಯಾಕಂದರೆ ಅಲ್ಲಿ ಬಸ್ನಾಗೆಲ್ಲ ಓಡಾಡ್ತೀವಲ್ವಾ, ಬಿಸಿಲು ಬೇರೆ ಬಾಯರಿರ್ತದೆ. ಒಂದು ವಾಟರ್ ಕ್ಯಾನಾಗೆ ತಗೊಂಡೋದ್ರೆ ತಂಪಾಗಿರುತ್ತೆ. ತಗೊಂಡೋಗೋಣ ಹೇಳಿ ಜಾನಕಿ. ನಡೀರಿ. ಸ್ವಾಮಿ ನಮ್ಮಪ್ಪ, ಇವತ್ತು ಡಾಕ್ಟ್ರು ಒಳ್ಳೆ ಸುದ್ದಿ ಹೇಳ್ಬಿಟ್ರೆ ಸಾಕಪ್ಪ. ತಗೋ ಲಕ್ಷ್ಮಿ. ಎಷ್ಟೈತೆ ರೀ? ಎಷ್ಟು ಬೇಕಾಗ್ಬೋದು ಲಕ್ಷ್ಮಿ? ನನಗೂ ಗೊತ್ತಿಲ್ಲ ರೀ ಎಷ್ಟು ಖರ್ಚಾಗ್ತದೆ ಏನು ಅಂತ. ಜಾನಕಿನ ಕೇಳಬೇಕು. ಸರಿ, ಎಷ್ಟನ ಖರ್ಚಾಗ್ಲಿ 2,000 ತಗೊಂಡೋಗಿರು, ನೋಡೋಣ ಬೇಕಾದ್ರೆ. ಅಷ್ಟೊಂದೇನು ಖರ್ಚಾಗಲ್ಲ ಅನ್ಕೊಂತೀನ್ರಿ ನಾನು. ಹೆಂಗನಾಗ್ಲಿ 2,000 ತಗೊಂಡೋಗಿರು, ನೋಡೋಣ. ಈ ಸ್ಕ್ಯಾನಿಂಗ್ ಏನು ಇರಲ್ಲ ಅನ್ಸ್ತತೆ ಲಕ್ಷ್ಮಿ ಈ ಸರಿ. ಹೋದ್ ಸರಿ ಮಾಡೋರಲ್ಲ. ಹೇಳಕ್ಕಾಗಲ್ಲ ರೀ, ಗೊತ್ತಿಲ್ಲ. ಅದೇ ಅವರು ಮಾತ್ರೆಗಳು ಮಾತ್ರ ಕೊಡ್ತೀವಿ ಬರ್ರಿ ಅಂತ ಹೇಳಿದ್ರು. ಸರಿ, 2,000 ತಗೊಂಡೋಗಿರು, ನೋಡೋಣ ಆಮೇಲೆ. ಸರಿ ಆಯ್ತು ರೀ, ಬರೋಣ ನವೀನ. ಆಯ್ತು ಸರ್. ರಮೇಶ, ಯಾಕಮ್ಮ? ಅಲ್ವಾ ನಿನ್ ತಲೆಗೆ ಏನಾನ ಬುದ್ಧಿ ಐತಾ ಇಲ್ವೋ? ಯಾಕಮ್ಮ? ಸುಮ್ಮನೆ ಅವಳು ಯಾವಳ ಮಾತಾ ಕಟ್ಕೊಂಡು 1,000 ರೂಪಾಯಿ ದುಡ್ಡು ತಗೊಂಡೋಗಿ ಆಸ್ಪತ್ರೆಗೆ ಯಾಕೆ ಸುರಿತೀಯ? ಏನು ಮಾತಾಡ್ತಿದ್ಯಮ್ಮ ನೀನು? ಅಲ್ಲ, ಮಕ್ಳಾಗಂಗಿದ್ರೆ ಇಷ್ಟೊತ್ತಿಗೆ ಆಗ್ತಿರ್ಲಿಲ್ವಾ? ಸುಮ್ಮನೆ ಅವಳಿಗೆ ಮಕ್ಳಾಗಲ್ಲ ಏನಿಲ್ಲ. ಯಾಕೆ ಸುಮ್ಮನೆ ಆಸೆ ಇಟ್ಕೊಂಡು ನೀನು ಅದು ಇರೋ ಬರೋ ದುಡ್ಡೆಲ್ಲ ತಗೊಂಡೋಗಿ ಆಸ್ಪತ್ರೆಗೆ ಇಕ್ತಿ? ಮರ್ಯಾದೆಗೆ ಮನೆಗಿರ ಕೇಳು, ಎಲ್ಗೂ ಕಳಿಸ್ಬೇಡ. ಅಲ್ಲಮ್ಮ, ಮಕ್ಕಳಾಗಲ್ಲ ಅಂತ ಅದು ಹೆಂಗೆ ಹೇಳ್ತೀಯ ನೀನು? ಒಂದು ದಿನಕನ ಆಸ್ಪತ್ರೆಗೆ ಹೋಗು ಅಂತ ಹೇಳಿದ್ಯಾ ನೀನು? ಅಲ್ಲ, ಅವಾಗನ ನೀನು ಹೋಗಮ್ಮ ಆಸ್ಪತ್ರೆಗೆ ಅಂತ ಕಳಿಸಿದ್ರೆ ಹೋಗಿರೋಳು. ನನಗೂ ಗೊತ್ತಾಗ್ಲಿಲ್ಲ, ಸುಮ್ಕಾಗ್ಬಿಟ್ಟೆ. ಏನೋ ಹೆಂಗ್ಸ್ರಾದವ್ರು ನೀವೇ ಸುಮ್ಕಿದ್ದೀರಿ, ನಾನು ಇನ್ನೇನೋ ತಲೆ ಕೆಡ್ಸ್ಕೊಂಬ್ಲಿ ಅಂತ. ಈಗ ಜಾನ್ಕಮ್ಮೇನೋ ತೋರಿಸ್ತೀನಿ ಅಂತ ಹೋಗ್ತಾವಳೆ. ನೋಡಂತಡಿ ಏನಾಗ್ತತ. ಆಗಲಿ ಬಿಡಲಿ, ದೇವ್ರಿಚ್ಛೆ ಏನೈತ ಭಗವಂತನ ಇಚ್ಛೆ. ನಾವು ಮಾಡೋ ಪ್ರಯತ್ನ ಯಾಕೆ ಮಾಡಬಾರ್ದು? ಇಷ್ಟಕ್ಕೂ ನಾನು ಮಕ್ಕಳಾಗಲಿಲ್ಲ ಅಂತ ನಾನೇ ಚಿಂತೆ ಮಾಡಲ್ಲ ಕಣಮ್ಮ. ನನಗೇನು ಚಿಂತೆ ಇಲ್ಲ. ಸಾಕು, ಹರೀಶಂಗೆ ಮಕ್ಕಳಾಗ್ತಾರೆ ಸಾಕು, ಅವ್ರನ್ನೇ ಮಕ್ಕಳು ಅಂತ ಸಾಕಂತೀವಿ. ನಮಗೇನು ಮುಚ್ಚ ಬಾಯ್, ಸಾಕು. ಏನು ಮಾತಂತ ಆಡ್ತಿ? ಅಲ್ಲ, ಹಿರಿ ಮಗ ಆದವನಿಗೆ ಮನೆಗೆ ಮಕ್ಕಳು ಬೇಡವೆ? ಮತ್ತೆ ಎತ್ಲು ಮಾತಾಡ್ತಿ ಅತ್ಲು ಮಾತಾಡ್ತಿ. ಈಗ ಆಸ್ಪತ್ರೆಗೆ ತೋರಿಸ್ತಿರೋದು ಅದಕ್ಕೆ ತಾನಿ. ಸುಮ್ಕಿರು, ನೋಡೋಣ ಏನಾಗ್ತತ. ಅಕಸ್ಮಾತ್ ಇವಳಿಗೆ ಆಗ್ಲಿಲ್ಲ ಅಂತ ಅಂದ್ಬಿಟ್ರೆ ಹಂಗೆ ಸುಮ್ಕಿದ್ ಬಿಡ್ತೀಗೇನೋ? ಇನ್ನೊಂದು ಮದುವೆ ಮಾಡ್ಕೇಳು. ಬಾಯಿ ಮುಚ್ಕೊಂಡು ಕೂಕಳಮ್ಮ, ಸುಮ್ಕೆ ಅತ್ತ. ಏನು ಮಾತು ಅಂತ ಆಡ್ತಿ? ನೋಡ್ ರಮೇಶಿ, ನನ್ನ ಮೇಲೆ ಕೋಪನಾನ ಮಾಡ್ಕ ಏನಾನ ಮಾಡ್ಕ, ನನಗೆ ಅದ್ರ ಬಗ್ಗೆ ಬೇಜಾರಿಲ್ಲ. ನನಗೆ ಚಿಂತೆ ಇರೋದು ಮುಂದೆ ನಿನ್ನ ಜೀವನದ ಬಗ್ಗೆ ಕಣ. ವಯಸ್ಸಾದಂಥ ಕಾಲಕ್ಕೆ ಮಕ್ಕಳೇ ಅಲ್ವೇನ ಆಗೋದು? ಈಗ ತಾಯಿ ಆದವಳು ಮಕ್ಳು ಬೇಕು ಅಂತ ನಮ್ಮನ್ನು ಎಷ್ಟು ಮಟ್ಟಿಗೆ ನೋಡ್ಕೊಂತಿದ್ದಿ ನೀನು? ಅಲ್ಲ, ನಾನು ನೋಡಿ ಮದುವೆ ಮಾಡ್ದಲೇನೆ ನೀನು ಸಂಸಾರ ಮಾಡ್ಕೊಂಡು ಹೋಗ್ತಿಗೇನಾ? ಅದಕ್ಕೆ ಅಂತ ಇವಾಗ ನೀನು ಬೇರೆ ಮದುವೆ ಮಾಡ್ಕೆ ಅಂತ ಹೇಳೋದು ಎಷ್ಟು ಮಾತ್ರ ಸರಿ? ಲಕ್ಷ್ಮಿ ನಾನು ಕೇಳಿಸ್ಕೊಂಡ್ರಿ ಎಷ್ಟು ನೊಂದ್ಕೊಂಬಲ್ಲ ಹೇಳು. ಈಗ ಮಕ್ಳು ಆಗದೆ ಇರೋಣ ಕಟ್ಕೊಂಡು ಏನಪ್ಪ ಮಾಡ್ತೀನಿ ನೀನು ಜೀವನದಾಗೆ? ಹೇಳು. ಅಕ್ಕಪಕ್ಕದರೆಲ್ಲ ಆಡ್ಕೊಂಡು ಹೋಗ್ತಾರೆ ಕಣ. ಅಕ್ಕಪಕ್ಕದವ್ರು ಆಡ್ಕೊಂಡು ಹೋಗ್ತಾರೆ ಅಂತ ಲಕ್ಷ್ಮಿ ಬಿಟ್ಟು ಇನ್ನೊಂದು ಮದುವೆ ಮಾಡ್ಕೊಳಕತ್ತದ? ಅದು ಜನ್ಮದಾಗೆ ಸಾಧ್ಯ ಇಲ್ಲ. ಇಷ್ಟಕ್ಕೂ ಡಾಕ್ಟ್ರ್ ಹೇಳವ್ರೆ ಲಕ್ಷ್ಮಿಗೆ ಮಕ್ಕಳಾಗ್ತವೆ ಅಂತ. ನೀನೇನು ತಲೆ ಕೆಡ್ಸ್ಕೋಬೇಡ, ಸುಮ್ಮನಿರು. ನೋಡಿವಂತೆ ಆದಷ್ಟು ಬೇಗ ಈ ಮನೆಗೆ ಮಗ ಬುತ್ತತಿ. ಆಡ್ಕೊಂಡು ಓಡಾಡೋದನ್ನ ನೀನು ಕಣ್ಣಾರೆ ನೀನೇ ನೋಡಿವಂತೆ. ಅಯ್ಯೋ ಹೋಗಪ್ಪ, ಅದು ನನ್ನ ಮಗನೇ. ನೋಡ್ತೀನಿ ಹೇಳಿರೆ ಅರ್ಥ ಮಾಡ್ಕೋಬೇಕು ನೀನು. ದೊಡ್ಡನದನು. ಓ ರಮೇಶಣ್ಣ, ಆಯ್ತಾ ಊಟ? ಇಲ್ಲ ಬಾ ವಸಂತಮ್ಮ, ಇನ್ನು ಊಟ ಮಾಡಬೇಕು. ವೈಟ್ ಅವ್ರೆ ಇವ್ರು ಲಕ್ಷ್ಮಿನ ಜಾನಕಿ. ಏಯ್, ನೀನ್ ಯಾಕೆ? ನಾನು ಯಾಕೆ? ನಿನಗೆ ಯಾಕೆ? ಅಲ್ಲ, ಅವ್ರೇನು ಆಸ್ಪತ್ರೆಗೆ ಹೋಗ್ತಾರೆ, ನೀನ್ ಯಾಕೆ ಹೋಗ್ತಿ ಜೊತೆಗೆ? ನಾನು ಆಸ್ಪತ್ರೆಗೆ ಹೋಗೋದು, ಹೆಂಗು ಹೋಗ್ತಿದ್ರಲ್ಲ ಅವ್ರ ಜೊತೆಗೆ ಹೋಗೋಣ ಅಂತ ಹೊರಟಿದ್ದೀನಿ. ವಸಂತಿ ಅಕ್ಕ ಬಂದೆ. ಬರ್ರಿ ಅಮ್ಮ, 11 ಗಂಟೆ ಬಸ್ ಹೊರಟೋಗ್ತತಿ. ಎಷ್ಟೊತ್ತು ಕಾಯೋದು ನಿಮ್ಗೆ? ಬರ್ತಾರೆ ಅಂತಂದ್ರೆ ಬರ್ಲೇ ಇಲ್ಲ. ಮಜ್ಜಿಗೆ ಮಾಡ್ಕೊಂಡು ಕೂಕೊಂಡೆ, ಗೊತ್ತಾಗೋಯ್ತು. ನಡಿ ಹೋಗೋಣ. ಬಾವಾ, ಹೋಗ್ಬತ್ತೀವಿ. ಸರಿ ಕಣಮ್ಮ, ಹೋಗ್ಬರ್ರಿ ಹುಷಾರು. ಆದಷ್ಟು ಬೇಗ ಈ ಮನೆಗೆ ಒಂದು ಒಳ್ಳೆ ಸುದ್ದಿ ಬಂದ್ಬಿಟ್ರಿ ಹಬ್ಬ ಮಾಡ್ಬಿಡ್ತೀನಿ. ಮಾಡ್ಬೇಕಷ್ಟೇ ನೀನು. ಒಳ್ಳೆ
ಒಳ್ಳೆ ಸುದ್ದಿ ಬಂದಾಗ ಅದಾದಾಗ ನನ್ನ ಮಾತು ಕೇಳಿ ನೀನು ಸುಮ್ಕೆ ಉದ್ಧಾರ ಆಗ್ತಿ. ಓ ಏನು ಕೆಲಸ ಐತನ ಹೋಗಿ ಕೆಲಸ ನೋಡ್ಕೊ ಹೋಗಿ. ಥೂ ಇವನನ್ನ ನನ್ನ ಮಾತು ಕೇಳ್ತಾನೆ ಅಂದ್ರೆ ಕೇಳಂಗೆ ಇಲ್ಲ ಹೇಳಿದ ಮಾತ. ಆಸ್ಪತ್ರೆಗೆ ತೋರಿಸ್ತಿದ್ದೀರ ಆಸ್ಪತ್ರೆಗೆ? ಆ ಡಾಕ್ಟ್ರ್ ಹೇಳಿರೋನು ನಾನು ಬಿಟ್ರಲ್ವಾ ಮಕ್ಳಾಗಕ್ಕೆ ಇವಳಿಗೆ. ಏನಾದರೂ ಆಗಲಿ ಇವಳು ಮಾತ್ರ ಮಕ್ಕಳನ್ನ ಇರಬಾರ್ದು. ಇವರಿಬ್ರು ನಮ್ಮ ಮನೆಯಿಂದ ಆಚ್ಕಾಕಣ ಅಂತ ನಾನು ಕಾಯ್ಕೊಂಡಿದ್ದೀನಿ. ಇವು ಮಕ್ಕಳು ಬೇಕಂತೆ, ಮಕ್ಕಳು ಬೇಕು ಅಂತ ಓಡಾಡ್ತಾವ್ರೆ. ಹಿಂಗೆ ಬಿಟ್ಟರೆ ಇವಳು ಹೇಳೋಕ್ಕಾಗಲ್ಲ. ಮಕ್ಕಳು ಹಿಂಗೆ ಎತ್ತರು ಹೇಳ್ಬೋದು. ಹೆಂಗಾರ ಮಾಡಿ ಇದಕ್ಕೊಂದು ಉಪಾಯ ಮಾಡಲೇಬೇಕು. ಈಗಲೇ ಅಮ್ಮ ಇನ್ನಂತ ಹೋಗಿ ಬರ್ತೀನಿ. ಈ ಮನೆಗೆ ಯಜಮಾನಿ ಆದವಳು ನಾನು. ನನ್ನೇ ಎತ್ತರ ಹಾಕೊಂಡು ನಿಮ್ಗೆ ಏನೇನು ಬೇಕು ಎಲ್ಲ ಮಾಡ್ಕೊಂತಿದ್ದೀರಾ? ಮಾಡ್ಕೊಳ್ರಿ ಮಕ್ಕಳು ಬೇಕಾ ನಿನಗೆ? ಮಕ್ಕಳು ಅದಕ್ಕೊಂದು ಗತಿ ಕಾಣಿಸ್ತೀನಿ. ಬರ್ರಿ ಮನೆಗೆ. ಶೋ ಯಪ್ಪ, ಇನ್ನು ಏಟತ್ತು ಕಾಯ್ಬೇಕಿ ಬಸ್ಗೆ. 11 ಗಂಟೆಗೆಲ್ಲ ಬರ್ಬೇಕಾಗಿತ್ತು. ಯಾಕೆ ಇವತ್ತು ಹೊತ್ತಾಗೋಯ್ತು? ಏ ವಸಂತಿ ಅಕ್ಕ, ಹೋಗಿ ಬಿಟ್ಟೈತೆ ನೋಡು ಬಸ್ಸು. ಇಲ್ಲ ಸುಮ್ಮನಿರು, ಇನ್ನೇನು ಬರ್ಬೋದು ಈಗ ಆಗಲ್ಲ. ವಸಂತಿ ಅಕ್ಕ, ಅವನು ಉಮ್ಮ ಎಲ್ಗೋಗಿದ್ರು? ಈ ಕಡೆಯಿಂದ ಬತ್ತವ್ರಲ್ಲ. ಅಯ್ಯೋ ದೇವ್ರೆ, ಇವ್ರ ಕೈ ಯಾಕೆ ಸಿಗಾಕಣ್ಣ ನಾನು. ಈಗ ನೋಡಿದ್ರೆ ನಾನು ಕರೆಯೋದಲ್ವಾ ಅಂತ ಬೈತಾಳೆ ಉಮ್ಮ. ವಸಂತಿ ಅಕ್ಕ, ಜಾನಕಿ ಎಲ್ಲಿ ಹೊಟ್ಟಿದ್ದೀರಾ? ಏ ಉಮ್ಮ, ಲಕ್ಷ್ಮಿಗೆ ಆಸ್ಪತ್ರೆಗೆ ತೋರ್ಸ್ಬೇಕಾಗಿತ್ತಲ್ಲ, ಅದಕ್ಕೆ ತೋರ್ಸಕ್ಕೆ ಹೋಗ್ತಿದ್ದೀವಿ. ಅಲ್ಲ ಇದೇನು ವಸಂತಿ ಅಕ್ಕ, ನನಗೆ ಹೇಳಿದ್ರೆ ನಾನು ಬರ್ತಾ ಇರ್ಲಿಲ್ವಾ? ನೋಡ್ದಾನು ನಮ್ಮನ್ನೇ ಬಿಟ್ಬಿಟ್ಟು ವಸಂತಿ ಅಕ್ಕ ಹೆಂಗ್ ತಿರ್ಗಾಡ್ತಾಳೆ? ಅದ್ಯಾಕೆ ವಸಂತಿ ಅಕ್ಕ, ನಮಗೂ ಒಂದು ಮಾತು ಹೇಳಿದ್ರೆ ನಾವು ಬರ್ತಾ ಇರ್ಲಿಲ್ವಾ? ನೀನು ಅಬ್ಬೇ ಹೋಗ್ಬೇಕೆ? ಏ ಇಲ್ಲ, ನಾನು ಇವ್ರ ಮಂತ ಹೊರಟಿದ್ನ, ಇಬ್ರು ದಾರ್ಯಾಗ ಅಡ್ಡಕ್ಕೆ ಸಿಕ್ಕಿರು. ಎಲ್ಗೆ ಅಂತ ಕೇಳಿಕ್ ಹಿಂಗೆ ಆಸ್ಪತ್ರೆಗೆ ಹೋಗ್ತಿದ್ದೀವಿ, ಬಾ ನೀನು ಜೊತೆಗೆ ನಾವಿಬ್ರೆ ಹೋಗ್ತಿದ್ದೀವಿ ಅಂತಂದ್ರು. ಅದಕ್ಕೆ ಹಂಗೆ ಬಂದು ಇನ್ನು ಮಂತ ಕೊಟ್ಕೊಂಡು ಕೂಕೊಂಡ್ರೆ ಬಸ್ ಆಟೋಗ್ತತೆ ಅಂತೇಳಿ. ಸಾಕು ಸುಮ್ಮನೆ ಕೂತ್ಕ, ಏನು ನಾಟಕ ಮಾಡ್ಬೇಡಿ, ಎಲ್ಲ ಗೊತ್ತೈತೆ ನನಗೆ. ನೀನು ನೆನ್ನೆನೂ ಲಕ್ಷ್ಮಿ ಹಾಕೊಂಡು ನನಗೆ ಹೋಗಿದ್ದೆ ತಾನೆ? ಮಾತಾಡ್ಕೊಂಡು ಬಂದಿದ್ದೀಯಲ್ಲ ಕೂಕೊಂಡು, ನಾಳೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಮನೆ ತಕ್ಕ ಬಂದು ನಮಗೂ ಹೇಳ್ಬೇಕು ತಾನೆ ಒಂದು ಮಾತು. ಅಲ್ಲ ನೀವೆಲ್ಗೆ ಹೋಗಿದ್ರಿ? ನಾವೆಲ್ಗೆ ಹೋಗನಿ? ನೀವು ಬರ್ತೀರಿ ಅಂತಾರೆ ಬಸ್ ಸ್ಟ್ಯಾಂಡಾಗ, ನಾವು ಕಾಯ್ಕೊಂಡು ಕೂಕೊಂಡಿರೋದು ಜೊತೆಗೆ ಬರೋಣ ಅಂತ. ಹೌದಾನು? ಅಲ್ಲ ಜಾನಕಿ, ನಮಗೂ ಒಂದು ಮಾತಾಡಿದ್ರೆ ನಾವು ಬರ್ತಾ ಇರ್ಲಿಲ್ವಾ? ಓದ್ಕಿತ ಅಂತೂ ಗೊತ್ತಿರಲಿ, ಏನೋ ಕೆಲಸ ಇತ್ತು ಹೋದ್ರಿ. ಈಗ ಒಬ್ಬೇ ಹೋಗ್ತಿದ್ದೀಯಲ್ಲ ಕರ್ಕೊಂಡು. ಅಯ್ಯೋ, ನೀವು ಬರ್ತಿರೋ ಇಲ್ವಾ, ಕೆಲಸದಾಗ ಬಿಸಿ ಇರ್ತೀರಾ ಅಂತೇಳಿ ಹೇಳಲಿಲ್ಲ ನಾನು. ಏನು ಲಕ್ಷ್ಮಿ ಹಾಕೊಂಗಿಂತ ಹೆಚ್ಚೆ? ಯಾಕೆ ಹಿಂಗೆ ಮಾಡ್ತೀಯ ಜಾನಕಿ? ಅಲ್ಲ ಏನಾನ ಇದ್ರೆ ಹೇಳಿ, ಏನು ಕಷ್ಟ ಸುಖಕ್ಕೆ ಆಗಲ್ಲ ಅಂತ ತಿಳ್ಕೊಂಡಿದ್ಯಾ? ಅಲ್ಲ ಲಕ್ಷ್ಮಿ ಅಕ್ಕ, ಜಾನಕಿಗಂತೂ ಗೊತ್ತಾಗಲ್ಲ, ನೆನ್ನೆ ಮನೆ ಬಂದಿರೋಳು. ನಿನಗೂ ಗೊತ್ತಾಗದ್ ಬೇಡವಾ? ಅಲ್ಲ ಹೇಳಿದ್ರೆ ಬರ್ತಿದ್ರ ಉಮ್ಮ? ಹೋಗ್ಲಿ ಬಿಡು ಉಮ್ಮ, ಇನ್ನೊಂದ್ಸರಿ ಹಿಂಗೆ ಮಾಡಲ್ಲ. ಏನಾನ ಇದ್ರೆ ಹೇಳ್ತೀನಿ. ಏ ಬಿಡು ಉಮ್ಮ ನೀನು. ವಸಂತಿ ಅಕ್ಕ, ಇದೆಲ್ಲ ನಿಂದೆ ನಾಟಕ. ಕರೆದಿದ್ರೆ ನಾವು ಬರಲ್ಲ ಅಂತೀವ? ಹೇಳ್ಬಿಟ್ರೆ ಎಲ್ಲಿ ಬಂದ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಪ್ಯಾಟ್ಗೆ ಹೋಗಿ ಒಬ್ಬಳೆ ಓಡಾಡ್ಕೊಂಬರೋಣ ಅಂತ ಹೋಗ್ತಿದ್ಯಾ ಜೊತೆಗೆ? ಅನು ಬಿಡು ಉಮ್ಮ, ಇದಕ್ಕೆ ನಾನು ಏನು ಹೇಳಕ್ ಹೋಗಲ್ಲ ನಿನ್ಗೆ. ಸರಿ, ಪ್ಯಾಟ್ಗೆ ಹೋಗ್ತಿದ್ಯಾ? ಏನು ಕೊಡ್ತೀಯ ನನಗೆ? ನೋಡು ಅಮ್ಮ, ನಾನು ಕಾಸು ಗೀಸಲ್ಲ ಏನು ತಗೊಬಂದಿಲ್ಲ. ನೀನು ಏನೇನಿದ್ರು ಕೊಡ್ಸು ನನಗೆ. ಸುಳ್ಳು ಹೇಳ್ಬೇಡ ವಸಂತಿ ಅಕ್ಕ. ಹೋಗ್ಲಿ ಬಿಡುವಮ್ಮ, ನಾನು ಕೊಡ್ತೀನಿ ಅಂತ ವೇತಿ. ಅದೇನು ಬೇಕಾ ತಗೊಂತೀನಿ, ಒಂದು ಸುಮ್ಕಿರು. ಲಕ್ಷ್ಮಿ ಹೋದ್ಸರಿ ಕೊಟ್ಟಿರೋ ಮಾತ್ರೆಗಳೆಲ್ಲ ಮುಗ್ದೋದ್ವಿ. ಅನ್ನು ಇವಾಗ ಹೋಗಿ ಒಂದ್ಸರಿ ಚೆಕಪ್ ಮಾಡ್ಕೆ ಬಂದ್ರೆ ಏನು ಅಂತ ಹೇಳ್ತಾರೆ. ಹೋಗ್ಲಿ ಬಿಡು, ಹೆಂಗ ಒಂದು ಒಳ್ಳೇದಾದ್ರೆ ಸಾಕು. ಬಸ್ ಬಂತು ನೋಡ್ರಿ. ಟಿಕೆಟ್ ಎಲ್ಗ್ರಮ್ಮ? ತುಮಕೂರು 5 ಸೀಟ್ ಕೊಡಿ. ಯಾಕೆ ಇವತ್ತೆಲ್ಗೂ ಹೋಗ್ಲಿಲ್ವೇನ್ರಿ ಮಾರ್ಕೆಟ್ಗೆ? ನಾಳೆ ನಾಡೋರು ಹೋಗ್ಬೇಕು ಕಂಡಕ್ಟ್ರಿ. ಓ ಹಂಗಾರೆ ಎಲ್ಗೋ ಹೊರಟೈತಲ್ಲ ಸವಾರಿ? ಹ್ಞೂ ಕಂಡಕ್ಟ್ರಿ, ನಮ್ಮ ಫ್ರೆಂಡ್ ಒಬ್ರಿಗೂ ಹುಷಾರಿಲ್ಲ, ಆಸ್ಪತ್ರೆಗೆ ಹೋಗ್ತಿದೀವಿ. ನಿಮ್ದು ಎಲ್ಲ ಅವರೇ ತಗೊಂಡ್ರಿ ನಮ್ಮ? ಹ್ಞೂ ಕಂಡಕ್ಟ್ರಿ, ಇರೋದು 5 ಜನ ಅಲ್ವೇ? ತಾತ ಟಿಕೆಟ್ ಆಯ್ತು ನಿಂದು? ಇವತ್ತಿಗಿಂತ ಕೊಡ್ತೀನಪ್ಪ, ತಗೊಂಡಿದ್ದೀನಲ್ಲ. ಈ ಕಡೆ ಕೂಕ ಬಾ ಒಂಚೂರು, ಅಲ್ಲಿ ಮೇಷ್ಟ್ರ ಹತ್ತದಾಗ ಮಾತಾಡ್ಬೇಕು ನಾನು. ಮೇಷ್ಟ್ರೆ ಆಯ್ತು ತಿಂಡಿ? ಇನ್ನೂ ಇಲ್ಲ ರಾಜು, ಹೋಗಿ ಮಾಡಬೇಕು. ಓ ಬಾಕ್ಸ್ ಅಲ್ಲೇ ಇಸ್ಕೂಲ್ ತಾಕೆ ತಗೊಂಡೋಗ್ಬಿಡ್ತೀರಾ? ಇನ್ನೇನು ಅಷ್ಟು ಬೇಗ ತಿನ್ನಲ್ಲ, ಅಲ್ಲೇ ಹೋಗ್ಬಿಟ್ಟು ಟಿಫನ್ ಮಾಡ್ಕೊತೀವಿ. ಇನ್ನೇ ನೀನು ಒಂದು ತಿಂಗಳು ಅಷ್ಟೇ ಅಲ್ಲೇ ಮೇಷ್ಟ್ರೆ, ಇನ್ನೇನು ರಜಾ ಕೊಟ್ಬಿಡ್ತಾರಲ್ಲ. ಓ ರಜಾ ಕೊಡ್ತಾರೆ, ಟೈಮ್ ಪಾಸ್ ಮಾಡೋಕ್ಕಾಗಲ್ಲ ಹೇಳಿ ರಾಜು. ಟೈಮ್ ಪಾಸ್ ಮಾಡೋಕ್ಕಾಗಲ್ಲ, ಮಕ್ಳಿಗೆಲ್ಲ ಏನೋ ಮಜಾ, ನಮ್ಗೆ ಹಿಂಸೆ. ಹೆಂಗ ಒಂದು ತಿಂಗಳು 2 ತಿಂಗಳು ಹಂಗೆ ರೆಸ್ಟ್ ಮಾಡಿರಿ. ಯಾವಾಗಲೂ ವರ್ಷಂಬತ್ತು ಕಾಲ ಇದ್ದಿದ್ದೇನೆ. ನಮಗೆ ನೋಡ್ರಿ, 1 ದಿನ 2 ದಿನ ರಜಾ ಹಾಕೊಂಡ್ರೇನೆ ಅಯ್ಯೋ ಗೋಳಾಡ್ತಾರೆ. ನಿಮ್ಗಂದ್ರೆ ಒಂದು ಸ್ವಲ್ಪ ಶಿಫ್ಟ್ಮೆಂಟ್ ಇರುತ್ತೆ, ಚೆನ್ನಾಗಿರುತ್ತೆ. ಅಯ್ಯೋ ಏನು ಚಂದನೆ ಏನು ಕದನೆ ಹೇಳ್ರಿ ಮೇಷ್ಟ್ರೆ, ನೈಟ್ ಡ್ಯೂಟಿ ಹಾಕ್ಬಿಡ್ತಾರೆ, ನಿದ್ದೆ ಇರಲ್ಲ ಏನಿಲ್ಲ. ರಜು ಇಲ್ಲೇ ನೈಟ್ ಡ್ಯೂಟಿ ಏನಿಲ್ವಲ್ಲ? 11 ಗಂಟೆ ಲಾಸ್ಟ್ ಅಲ್ವ ಏನಿದ್ರು? ಅಯ್ಯೋ ಮೇಷ್ಟ್ರೆ ಇಲ್ಲೇ ಆದರೆ ಹೆಂಗ ನಡೀತತೆ. ಹತ್ತು ಕಡೆಗೆ ರಾಜ್ಯ ಸಾರಿಗೆ ಅಂತ ಹಾಕ್ಬಿಡ್ತಾರಲ್ಲ, ಆವಾಗ ಹಿಂಸೆ ನಮಗೆ. ನೈಟ್ ಡ್ಯೂಟಿ ಹಾಕ್ಬಿಡ್ತಾರೆ, ಆಗೋದಿಲ್ಲ ನಮಗೆ. ಬೇಡ ಅಂತ ಈ ಕಡೆನೇ ಎಲ್ಲ ಹಾಕ್ಸ್ಕೊಂಬಿಡ್ಬೇಕು ನೀವು ಸುಮ್ಮನೆ. ಹಂಗೆಲ್ಲ ಆಗ್ತತೆ ಮೇಷ್ಟ್ರೆ, ಅವ್ರೆಲ್ಲ ಹಾಕ್ಕೊಡ್ತಾರ ಅಲ್ಲಿ ಮಾಡ್ಬೇಕು ನಾವು. ಹಂಗಾದ್ರೆ ಒಂಚೂರು ಕಷ್ಟನೇ ಬಿಡೋದು. ಬಿಡಂಗಿಲ್ಲ, ಅನ್ಬೋಸಂಗಿಲ್ಲ ಮೇಷ್ಟ್ರೆ.
ಹೆಂಗೋ ಶಿಫ್ಟ್ಮೆಂಟ್ ಆದರೂ ಇರುತ್ತಲ್ಲ, ಈಗ 2 ಗಂಟೆಗೆ ಡ್ಯೂಟಿ ಮುಗಿದ್ರೆ ಆರಾಮಾಗಿ ಮನೆಗೆ ಹೋಗ್ಬೋದು. ಎಲ್ಲಿ ಮೇಷ್ಟ್ರೆ ಇನ್ನು ಇದೆಲ್ಲ ಹೋಗ್ಬಿಟ್ಟು ಆ ಡಿಪೋದೊಳಗೆ ಲೆಕ್ಕ ಕೊಡಬೇಕು. ಅಯ್ಯೋ ಒಂದೊಂದು ಕೆಲಸ ಇಲ್ಲ, ಇನ್ನು 2 ಅವರ್ ಕೆಲಸ ಐತೆ ನಮಗೆ. ಮನೆಗೆ ಹೋಗೋಷ್ಟರಲ್ಲಿ 4 ಗಂಟೆ 5 ಗಂಟೆನೇ ಆಗೋಗ್ಬಿಡ್ತದೆ ಒಂದೊಂದು ದಿವಸ. ಇವ್ರು ಒಂದೊಂದ್ಸರಿ ಈ ಸೆಕೆಂಡ್ ಶಿಫ್ಟ್ನಿರೋರು ಲೇಟಾಗಿ ಬಂದುಬಿಡ್ತಾರೆ. ಅವಾಗ ಇದ್ದಿದ್ದು ಹಿಂಸೆ. ಅವ್ರು ಬರೋ ತಕ್ಕನೂ ನಾವೇ ತಿರ್ಗಾ ಹೋಗ್ಬೇಕು. ಉಮಾ, ನಾವು ಆಸ್ಪತ್ರೆಗೆ ಹೋಗ್ಬಿಟ್ಟು ಹಂಗೆ ಶೋಭಾ ಮನೆಗೆ ಹೋಗಿ ಬರ್ತೀವಿ. ಓ, ಇವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರೇನು ಅವಾಗಲೇ? ನಮಗೂ ಹೇಳಿದ್ರಿ ಎಲ್ಲಿ ಬಂದ್ಬಿಡ್ತಾರೋ ಅಂತೇಳಿ ನೀವು ಹೋಗ್ತಿರೋದು. ಹಾಂ, ಶೋಭಾ ಮನೆಗೆಲ್ಲ ಹೊಟ್ಟಿದ್ದೀರಿ ನೋಡ್ರಿ. ಬಂದ್ಯಾ? ಕಾಯಿಸಿದ್ನಾ? ಹಾಗೇನಿಲ್ಲ. ಏನಕ್ಕೆ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ದು? ಸುಮ್ಮನೆ ನೀನು ನೋಡೋಕ್ಕೆ. ಹೌದಾ? ಆಯುಷು ಡ್ಯೂಟಿಗೆ ಹೊರಟಿದ್ದೆ ಅಲ್ವಾ, ಹಿಂಗೆ ಹೋಗ್ತಾ ಇದ್ದೆ. ನೀನು ಒಂದ್ಸರಿ ನೋಡ್ಕೊಂಡು ಹೋಗೋಣ ಅಂತ ಕರೆದೆ. ನೀನಂತೂ ಬರಲ್ವಲ್ಲ ಹಾಸ್ಪಿಟಲ್ಗ? ನಾನೇನಕ್ಕೆ ಬರಲಿ? ಸುಮ್ಮನೆ ಆಗಕ್ಕೆ ಬರಬೇಕಪ್ಪ ನಾನು ನೋಡ್ಕೊಂಡು ಹೋಗೋಕ್ಕೆ. ಸರಿ ಆಯಿತು, ನೆಕ್ಸ್ಟ್ ಟೈಮ್ ಬರ್ತೀನಿ ಬಿಡಿ. ಇವತ್ತು ಮನೆಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಹಾಂ, ಏನಾಯಿತು? ಅಪ್ಪ ಅಮ್ಮ ಮನೇಲಿಲ್ಲ, ಸೊ ರಿಲೇಷನ್ ಮನೆಗೆ ಹೋಗಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ. ಸರಿ, ಯಾವಾಗ ನಿಮ್ಗೆ ಅನುಕೂಲ ಆಗುತ್ತೆ ಅವತ್ತೇ ಕರ್ಕೊಂಡು ಹೋಗಿ. ಅಯ್ಯೋ ವಸಂತಿ ಅಕ್ಕ, ಅವ್ರು ಏನು ಮಾತಾಡ್ತಾರೆ ನಾನು ಕೇಳಿಸ್ಕೊತೀನಿ. ನೀನು ಹೋಗು ಮುಂದೆ. ಟಿಫನ್ ಮಾಡ್ದಾ ಐಶು? ಇನ್ನೂ ಇಲ್ಲ, ಈಗ ಮಾಡಬೇಕು. ನಿನ್ನೆ ಲೇಟ್ ಆಗಿದ್ದಕ್ಕೆ ಮನೇಲಿ ಏನಾದರೂ ಬೈದ್ರಾ? ವಸಂತಿ ಅಕ್ಕ ನಿನ್ನೆ ಎಲ್ಲೋ ಹೋಗಿದ್ದಾರೆ. ಸುಮ್ಮನೆ ಮಾತಾಡಬೇಡ. ಸರಿ, ನಾನು ನೀನು ಹೊರಡ್ತೀನಿ. ನೀವು ಹೊರಡಿ, ಡ್ಯೂಟಿ ಟೈಮ್ ಆಗುತ್ತೆ. ಐಶು, ಸಂಜೆ ನಿಮ್ಮ ಮನೆಗೆ ಬರ್ತೀನಿ. ಮನೆಗ? ಯಾಕೆ? ಗಾಬರಿ ಆಗ್ಬೇಡ, ಅಂಥದ್ದೆಲ್ಲ ಏನಿಲ್ಲ. ಜೈ ಹತ್ರ ಮಾತಾಡಬೇಕು, ಅದಕ್ಕೆ. ಸರಿ, ಬನ್ನಿ. ಸರಿ ಐಶು, ಹುಷಾರಾಗಿ ಹೊರಡು. ನಾನು ಹೋದ್ಮೇಲೆ ಕಾಲ್ ಮಾಡ್ತೀನಿ ಒಂದ್ಸರಿ, ಓಕೆನಾ? ಸರಿ, ನಾನು ಫ್ರೀ ಇದ್ರೆ ಪಿಕ್ ಮಾಡ್ತೀನಿ. ಮೆಸೇಜ್ ಮಾಡು. ಸರಿ, ಬರಲಾ? ಐ ಲವ್ ಯು. ಸರಿ, ಬಾಯ್. ಹೇಳಲ್ವಾ? ಮೆಸೇಜ್ ಮಾಡ್ತೀನಿ. ಸರಿ.